ನೋಡು ಜಾನಕಿ, ನಿನ್ನ ಮನೆ ನನ್ನ ಮನೆ ಇದ್ದ ಹಾಗಲ್ವಾ? ನಿನ್ನ ತಂದೆ ನನಗೂ ತಂದೆ ಇದ್ದ ಹಾಗಲ್ವಾ? ಭಯ ಪಡಬೇಡ, ಅಪ್ಪಂಗೆ ಏನೂ ಆಗಲ್ಲ. ನನ್ನ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೋ ಜಾನಕಿ. ನಂದಿತಾ ಅವರೇ, ಕನ್ನಡ ಭಾಷೆ ಯಾರ್ದು? ಹಂಗಾರೆ ಕನ್ನಡ ರಾಜ್ಯೋತ್ಸವನ ಆಚರಿಸೋದು ಯಾರ ಕರ್ತವ್ಯ? ಅಕ್ಕ, ಚಪ್ಪಳ ಸತ್ ಕೇಳಿಸ್ತೈತೆ. ಆಗೋಯ್ತು, ಬಾವುಟ ಆರಿಸಿದ ಕಾರ್ಯಕ್ರಮ ಮುಗ್ದೋಯ್ತಕ್ಕ. ಬ್ಯಾರೆ ಭಾಷೆನ ಕಲ್ತ್ಕೊಳ್ಳೋಣ, ಪ್ರೀತಿಸೋಣ, ಬೇಕಾರೆ ಅವ್ರಿಗೆ ಉಳ್ಕೊಳಕ್ ಜಾಗನೂ ಕೊಡೋಣ. ಆದ್ರೆ ಕನ್ನಡ ತಂಟೆಗೇನಾರ ಬಂದ್ರೆ ಕನ್ನಡ ಬರೀ ಪುಸ್ತಕದಾಗಿರೋದು ಮಾತ್ರ ಅಲ್ಲ, ನಾವು ಕುಡಿಯೋ ಕಾವೇರಿ ಕನ್ನಡ, ನಾವು ಉಸಿರಾಡೋ ಗಾಳಿ ಕನ್ನಡ, ನಾವು ಆಡೋ ಮಾತು ಕನ್ನಡ, ನಾವು ತಿನ್ನೋ ಅನ್ನ ಕನ್ನಡ. ಕನ್ನಡ ಎಲ್ಲದ್ರಾಗೂ ಐತೆ. ಕನ್ನಡ ಬರೀ ಭಾಷೆ ಅಲ್ಲ, ಅದೊಂದು ಶಕ್ತಿ. ನಮ್ಮನ್ನೆಲ್ಲ ಒಂದು ಮಾಡೋ ಶಕ್ತಿ ಕನ್ನಡಕ್ಕೈತೆ. ಬ್ಯಾರೆ ಭಾಷೆನ ಕಲ್ತ್ಕೊಳ್ಳೋಣ, ಪ್ರೀತಿಸೋಣ, ಬೇಕಾರೆ ಅವ್ರಿಗೆ ಉಳ್ಕೊಳಕ್ ಜಾಗನೂ ಕೊಡೋಣ. ಆದ್ರೆ ಕನ್ನಡ ತಂಟೆಗೇನಾರ ಬಂದ್ರೆ ನಮ್ಮ ಅಪ್ಪಯ್ಯ ಶಾನೆ ಪುಸ್ತಕ ಓದ್ತಾ ಇರ್ತಾರೆ. ಆವಾಗ ಒಂದು ಮಾತು ಕೇಳಿಸ್ಕೊಂಡಿದ್ದೆ, ಏನಂದರೆ, ಆಜ್ಞೆ ಮಾಡೋ ಐಗಳೆಲ್ಲ ದೇವರೇ ಆಗಲಿ ಅಲ್ಲ, ಕನ್ನಡ ತಂಟೆಗೆ ಬಂದರೆ ಮಾನ ಉಳ್ಸೋಕ್ಕಿಲ್ಲ. ನಾನು ಕನ್ನಡಿಗನಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಮಾತ್ರ ಅಲ್ಲ, ಸಂತೋಷ ಐತೆ. ಆ ಸಂತೋಷ ಹಂಗೆ ಇರಲಿ ಅಂತ ಹೇಳ್ತಾ ನನ್ನನ್ನು ವೇದಿಕೆ ಮೇಲೆ ಕರೆದು ಎರಡು ಮಾತಾಡೋಕ್ಕೆ ಹೇಳ್ದಂಥ ದೊಡ್ಡವ್ರಿಗೆ ನನ್ನ ವಂದನೆಗಳನ್ನ ಹೇಳಿಸ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಸರ್ ರಾಮ, ಅದೆಷ್ಟು ಚೆನ್ನಾಗಿ ಮಾತಾಡಿದ್ಯಪ್ಪ ಕನ್ನಡದ ಬಗ್ಗೆ. ಹಾಂ, ಅಪ್ಪಣ್ಣನ ಮಗ ಅಂದರೆ ನೀನೇ ನೋಡು. ಎಷ್ಟು ಸೊಗಸಾಗಿ ಅಲಂಕಾರ ಮಾಡಿದೀಯಾ, ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟೆ, ಕನ್ನಡದ ಬಗ್ಗೆ ಮಾತಾಡಿದೆ. ನಿನಗೊಂದು ಪುಟ್ಟ ಸನ್ಮಾನ ಮಾಡಬೇಕು ಅಂತ ನನ್ನ ಆಸೆ. ಅಯ್ಯೋ, ಇದೆಲ್ಲ ಯಾಕೆ? ಹಾಗೆಲ್ಲ ಅನ್ಬೇಡ, ಹಾಗೆಲ್ಲ ಅನ್ಬೇಡ. ಕೊಡಿಪ್ಪ, ಕೊಡಿ. ಒಳ್ಳೇದಾಗ್ಲಿ ನಿನಗೆ. ಅಲ್ಲ, ಇದ್ರಾಗೆ ನಂದೇನೂ ಇಲ್ಲ. ನಮ್ಮವರು ಐಕ್ಳುಗಳಿಗೆಲ್ಲ ಇಡೀ ಸ್ಕೂಲ್ನ, ನಾವಿರೋ ಜಾಗನ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳ್ಕೊಡ್ತಿರ್ತಾರೆ. ಅದನ್ನ ನಾವು ಕಲ್ತ್ಕೊಂಡೆ. ಅಕ್ಕ, ಇದು ಒಳ್ಳೆ ಟೈಮು, ಯಾರು ಕಾಣ್ತಿಲ್ಲ. ನಾನು ಹೋಗಿ ಆ ಫಿಲ್ಮ್ನ ಡಿಲೀಟ್ ಮಾಡ್ತೀನಿ. ಯಾರಾದರೂ ಬಂದರೆ ನಂಗೆ ಸಿಗ್ನಲ್ ಕೊಡು. ಅಕ್ಕ, ಏನಂತ ಸಿಗ್ನಲ್ ಕೊಡಲಿ? ಕೆಮ್ಮೆ. ಸರಿ, ಓಕೆನಾ? ತಿಮ್ಮಿ, ನೀನು ಸಿಗ್ನಲ್ ಕೊಡಿದ್ರೆ ನಾನು ಈಗಲೇ ಸಿಕ್ಕಾಕ್ಸೋಂಗೆ ಕಾಣಿಸ್ತೀಯಲ್ಲೇ.
ಅಣ್ಣ ರಾಮಣ್ಣ ನಿಂಗೆ ಅದಕ್ಕೆ ಅಂತ ಅಲ್ಲಿ ಚೇರ್ ಹಾಕಿವಿ. ಲೇ ಬೇಡಕ್ಕಲ್ಲ, ಇಲ್ಲಿ ಕೂತ್ಕೊಂಡು ನೋಡ್ದಂಗೆ ಆಗೋದು. ನಮ್ಮರೆ ನೀವು ಬೇಕಾರೆ ಆ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಇಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಯಾದವ್ ಬಾಯ್ ಕುತ್ಕ. ನಮ್ಮರೆ ಏನಾಯ್ತು? ಪಿಕ್ಚರ್ ಹಾಕಿ. ರಾಮೋರೆ, ಮೂವಿ ಫೋಲ್ಡರಲ್ಲಿ ಇಲ್ಲ. ನನಗೆ ಇನ್ನೊಂದು ಭಕ್ರಿ ಬೇಕವ, ಕಾರಂತ್ರಿ ಹೇಳಿ ಮಾಡಿಸ್ಕೊಂಬ. ಈ ತಿಂಗಳು ರಾಜ್ಯೋತ್ಸವದ ತಿಂಗಳು. ಈ ತಿಂಗಳಾದ್ರೂ ನಾವು ಸ್ಪಷ್ಟವಾಗಿ ಕನ್ನಡದಲ್ಲಿ ಮಾತಾಡೋಣ. ಇವ್ರೇನ್ ಮನೇಲಿದಾರ ಕೂತ್ಕೊಂಡು ನೋಡೋದಕ್ಕೆ? ಯಾರನ್ನಾದ್ರೂ ಜಾಸೂಸಿ ಮಾಡಕ್ಕೆ ಬಿಟ್ಟಿರ್ತಾರೆ. ನಮಸ್ಕಾರ. ನರಸಿಂಹನೇ ಯಾರನ್ನಾದ್ರೂ ಕಳಿಸಿರ್ಬೇಕು. ನಾವು ಇಂಗ್ಲಿಷಲ್ಲಿ ಮಾತಾಡ್ತಿದೀವ ಅಂತ ನೋಡೋದಕ್ಕೆ. ನಮ್ಮ ಸ್ಕೂಲ್ ರಾಜ್ಯೋತ್ಸವಕ್ಕೆ ಲಕ್ಕಿ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರೆಯೋದಕ್ಕೆ ಬಂದಿದ್ದೀನಿ. ಜೊತೆಗೆ ನಿಮ್ಮ ಶ್ರೀಮತಿ ಅವ್ರನ್ನು ಕರ್ಕೊಂಡು ಬರಬೇಕು. ಹಾಗಾದ್ರೆ ಅವಳೇ ಕರ್ಕೊಂಡು ಹೋಗಿ, ನಾನಂತೂ ಬರಲ್ಲ. ಗಂಡ ಹೆಂಡತಿ ಮಧ್ಯೆ ಏನೋ ಸಮಸ್ಯೆ ಇದೆ. ಕಾರಣ ಏನು ಅಂತ ನಾನು ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ಹುಷಾರಾಗಿ ನಿಭಾಯಿಸಬೇಕು. ಅದಕ್ಕೆ ನಾನು ಇಲ್ಲಿನ ಎಲ್ಲ ಜನರ ನಡವಳಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ. ರುದ್ರ ಪರ್ವತ. ಹೌದು ವಿಷ್ಣು, ನಾಗಮಣಿನ ತನ್ನ ಗರ್ಭದಲ್ಲಿ ಇಟ್ಕೊಂಡಿರೋ ಆ ಶಿವಲಿಂಗ ಇರೋದು ಇದೇ ರುದ್ರ ಪರ್ವತದಲ್ಲಿ. ಹಂಗೋಡೋಗ್ತಾ ಇದ್ಯಾ? ಯಾರಿದು? ನನ್ನ ಫ್ರೆಂಡ್ ರವಿ ಅಂತ. ರವಿ ಅಂತ? ಅದ್ಯಾವ ಹೆಸರಪ್ಪ? ಒಳ್ಳೆ ಇದೇನು ಕಳ್ಳಂತರ ಮುಖ ಮುಚ್ಕೊಳ್ತಾ ಇದ್ದಾರ? ಹಲೋ ರವಿ. ಇಲ್ಲ ಅಜಯ್, ನನ್ಗನ್ಸೋ ಪ್ರಕಾರ ಇವ್ರ ಮೂವರಿಂದ ಅವಳಿಗೇನೋ ಅನ್ಯಾಯ ಆಗಿದೆ. ಹಾಗಾಗಿ ಅವಳು ರಿವೆಂಜ್ ತಗೋತಿದ್ದಾಳೆ. 1 ವರ್ಷದಿಂದ ಒಬ್ರು ತರುಣ್, ರಾಜ್ ಮತ್ತೆ ಹರೀಶ್ ಈ 3 ಜನದ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? 3 ಜನ ಸೇರ್ಕೊಂಡು ತಮ್ಮ ಮಗಳನ್ನ ಕೊಲೆ ಮಾಡಿದ್ದಾರೆ ಅಂತ.